ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಮಾಸಿಕ 8 ರಿಂದ 10 ಸಾವಿರ ರೂಪಾಯಿ ಹಣ ಸಿಗುತ್ತಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ತಿಳಿಸಿದರು. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಆಡಳಿತದಲ್ಲಿ ತಬ್ಬಲಿಯಾಗಿದ್ದ ಜಿಲ್ಲೆಯ ಆಡಳಿತ ಯಂತ್ರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಸಮರ್ಥ ಸೂಚನೆಯೊಂದಿಗೆ ಚುರುಕಾಗಿದೆ. ಬೆಳೆ ನಷ್ಟದಿಂದ ಕಂಗಾಲಾಗಿದ್ದ ರೈತರಿಗೆ 1.45 ಲಕ್ಷ ರೈತರಿಗೆ ಪರಿಹಾರ ಒದಗಿಸಲು 124 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ರೈತರ ಖಾತೆಗೂ ಹಣ ಜಮಾ ಆಗಿದೆ. ವಾಜಪೇಯಿ ಬಡಾವಣೆಯಲ್ಲಿ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ನಿರ್ಮಾಣವಾಗುತ್ತಿದೆ. 39 ಅಂಗನವಾಡಿಗಳಿಗೆ 18 ಲಕ್ಷ ರೂಪಾಯಿ ವಿಶೇಷ ಸವಲತ್ತು ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ 7,610 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ, 2,060ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದರು. ಜುಲೈರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ಶಕ್ತಿ ಯೋಜನೆ 11ನೇ ಜೂನ್ನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ಗೃಹಜ್ಯೋತಿ ಕಾರ್ಯಕ್ರಮ ಜುಲೈ 1ರಂದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನ್ನಭಾಗ್ಯ ಜುಲೈ ಮತ್ತು ಡಿಸೆಂಬರ್ವರೆಗೆ 23ರಿಂದ 23ರವರೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯುವ ನಿಧಿ ಕಾರ್ಯಕ್ರಮ ಕೂಡ 26ನೇ ಡಿಸೆಂಬರ್ ಪ್ರಾರಂಭ ಮಾಡಿ ಹಣವನ್ನು ಕೂಡ ಹಾಕಿರ್ತಕ್ಕಂಥದ್ದು. 7,146 ಯುವ ನಿಧಿ ಯುವಕರಿಗೆ ಇವಾಗ ಫಲಾನುಭವಿ ಸಿಗ್ತಾ ಇದೆ. ಇವತ್ತು ನಮ್ಮ ಗೃಹಜ್ಯೋತಿ ಕಾರ್ಯಕ್ರಮ ಕೂಡ ಈಗಾಗಲೇ 61,616 ಲಕ್ಷ 6,16,395 ಅದರಲ್ಲಿ 5,22,530 ರಿಜಿಸ್ಟ್ರೇಷನ್ ಆಗಿದೆ. ಜೀರೋ ಬಿಲ್ ಬರ್ತಾಯಿದೆ ಅವ್ರ ಮನೆಗೆ. ಮತ್ತು ಅದೇ ನಂತರ ಇವತ್ತು ಅನ್ನಭಾಗ್ಯದ್ದು ಕೂಡ ಸುಮಾರು 5,16,000 ಪಡಿತರ ಚೀಟಿಗಳಿದ್ದರೆ ಇವತ್ತು ಅರ್ಹ ಫಲಾನುಭವಿಗಳು 19,16,246 ಒಟ್ಟು ನೇರವಾಗಿ ಅವರ ಅಕೌಂಟಿಗೆ ಅವ್ರ ಮನೆಗೆ ಪಡಿತರ ಚೀಟಿನ ಅನ್ನಭಾಗ್ಯ ಹೋಗ್ತಾ ಇದೆ. ಇವೆಲ್ಲ ಬಿಡುಗಡೆ ಆಗಿರ್ತಕ್ಕಂಥದ್ದು ಟೋಟಲ್ 28 ಕೋಟಿ ರೂಪಾಯಿ ಇವೆಲ್ಲ ಯೋಜನೆಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಇಷ್ಟೆಲ್ಲ ಅವ್ರ ಕಣ್ಣಿಗೆ ಕಾಣ್ತದೋ ಇಲ್ಲೋ. ಶಕ್ತಿ ಯೋಜನೆಗೆ ಈಗಾಗಲೇ ಈ ಪ್ರಯಾಣಿಕರು ಸುಮಾರು 4 ಕೋಟಿ 27 ಲಕ್ಷ ಪ್ರಯಾಣಿಕರು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದ ಸರ್ಕಾರದಿಂದ 13,93,061 ರೂಪಾಯಿ ಸಂದಾಯವಾಗಿದೆ. ಇಷ್ಟೆಲ್ಲ ಹಣ ಅಂತಂದ್ರೆ ನಾವು ಖರ್ಚು ಮಾಡಿ ಜನರಿಗೆ ನೇರವಾಗಿ ಅದರಲ್ಲಿ ಬಿ ಜೆ ಪಿಯವರು ಇದ್ದಾರೆ, ಕಾಂಗ್ರೆಸ್ದವರು ಇದ್ದಾರೆ, ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ಎಲ್ಲ ಜನಾಂಗ ಕೂಡ ಇದೆ. ಇವರಿಗೆಲ್ಲರಿಗೂ ಹಾಕಿ ಇವತ್ತು ಗ್ಯಾರಂಟಿ ಯೋಜನೆ 100% ಇದು ಪ್ರಗತಿ ಅಲ್ಲದೆ ಏನಿದೆ ಏನು ನಿನ್ನೆ ಅಪಾದನೆ ಮಾಡಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ಮಾಜಿ ಶಾಸಕರು ಮತ್ತು ಚಂದು ಪಾಟೀಲರು ಇದಕ್ಕೆ ಅರ್ಥ ಏನು ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಇಲ್ಲ. ನಿಮ್ಮ ಕಾಲದಲ್ಲಿ ನೀವೇನು ಮಾಡಿದಿರಿ? ನಿಮಗೆ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮಂತ್ರಿಗಳಿದ್ದಾಗ ಅದು ನಿನ್ನೆ ನಾವು ಉದ್ಘಾಟನೆ ಮಾಡಿದ್ದು, ಸ್ಯಾಂಕ್ಷನ್ ಆಗಿದ್ದು. ಅವರು ಬಿಲ್ಡಿಂಗ್ ಕೂಡ ಕಟ್ಟಿದ್ರು. ಖರ್ಗೆ ಸಾಹೇಬರು ಬಂದು ಉದ್ಘಾಟನೆ ಮಾಡಿದರು, ಉಸ್ತುವಾರಿ ನೋಡಿದರು. ನಮ್ಮ ಸರ್ಕಾರ ಹೋದ್ಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಕೂಡ 20 ಕೋಟಿ ಶರಣ ಪ್ರಕಾಶ್ ಅವರು ಇಟ್ಟರೂ ಕೂಡ ಅದನ್ನು ಬಳಕೆ ಮಾಡ್ತಕ್ಕಂಥ ಯೋಗ್ಯತೆ ಇವರಿಗಿಲ್ಲ. ಈ ಅಭಿವೃದ್ಧಿ ಕಡೆ ಹೋಗೇ ಇಲ್ಲ. ಇವರು ಅಭಿವೃದ್ಧಿ ಕಡೆ ಲಕ್ಷ್ಯನೇ ಹಾಯಿಸಿಲ್ಲ. ಅದನ್ನು ನಿನ್ನೆ ಶರಣಪ್ರಕಾಶ್ ಮತ್ತೆ ಮಂತ್ರಿಯಾಗಿ ಬಂದು, ವೈದ್ಯಕೀಯ ಮಂತ್ರಿಯಾಗಿ ಬಂದು 20 ಕೋಟಿ ಖರ್ಚು ಮಾಡಿ ನಿನ್ನೆ ಅದರ ಉದ್ಘಾಟನೆ ಆಯಿತು. ಬಸ್ ಸ್ಟ್ಯಾಂಡ್ ಕೂಡ ಅದೇ ರೀತಿ ಇದೆ. ಇವತ್ತು ನಮ್ಮ ಅಪ್ಪನ ಕೆರೆ ಕೂಡ ಈ ಪುಣ್ಯಾತ್ಮನ ಕಾಲದಲ್ಲಿ ಏನಪ್ಪ ಅಂದ್ರೆ ನೆನೆಗಿದುಗೆ ಬಿದ್ದಿದ್ದು. ನಮ್ಮ ಕಣ್ಣಿ ಮಾರ್ಕೆಟ್ ಟೆಂಡರ್ ಆಗಲಾರ್ದೇನಪ್ಪ ಅಂದ್ರೆ ಅದು ಉದ್ಘಾಟನೆ ಮಾಡಿಸಿದ್ರು ಯಡಿಯೂರಪ್ಪ ಸಾಹೇಬ್ರು ಬಂದು. ಅದು ಪೂರ ಮಂದಗತಿಯಲ್ಲಿ ಮಲಗಿತ್ತದು. ಅದನ್ನು ಏನಪ್ಪ ಅಂದ್ರೆ ನಾವು ಬಂದ ಮೇಲೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾನು ನಿಮಗೊಂದು ಉದಾಹರಣೆಗಳನ್ನು ಹೇಳ್ತೇನೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಳೆ ನಷ್ಟದಿಂದ ಬಳಲುತ್ತಿದ್ದ 1,45,000 ರೈತರಿಗೆ 1.45 ಲಕ್ಷ ರೈತರಿಗೆ ಪರಿಹಾರ ಒದಗಿಸಲಿಕ್ಕೆ 124 ಕೋಟಿ ರೂಪಾಯಿ ಇವತ್ತು ರೈತರ ಅಕೌಂಟಿಗೆ ಬಿಡುಗಡೆ ಆಗಿದೆ. ಇದು ಪ್ರಗತಿ ಏನು ಕಾಣ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಏನಂತೀರಿ ಹೇಳ್ರಿ ಅಪ್ಪುಗೌಡ್ರೆ? ಇದು ಏನಿದು? ಬಿಟ್ಟು ಸುಮ್ಮನೆ ಚಿಲ್ಲರ ಆರೋಪ ಮಾಡಿ ಏನೂ ಮಾಡಿಲ್ಲ ಕಾಂಗ್ರೆಸ್ನವರು. ಅಲ್ಲಂ ಪ್ರಭು ಪಾಟೀಲ್ ಏನು ಮಾಡ್ಯಾನ? ಅವ್ರ ಮಗನ ನನ್ನ ಮಗ ರಾಜಕೀಯ ಮಾಡ್ತಾನೆ. ಜನರಿಗೆ ಗೊತ್ತಿದೆ. ಅಲ್ಲಂ ಪ್ರಭು ಇವತ್ತು ರಾಜಕೀಯ ಮಾಡ್ಕೊಂಡು ಬಂದು 1972ರಿಂದ 50 ವರ್ಷ ಸತತವಾಗಿ ರಾಜಕೀಯ ಜೀವನದಲ್ಲಿದ್ದೀನಿ. ನಾನು ನನ್ನ ಮಗನಿಗೆ ಯಾವುದೇ ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಯಾವುದೇ ಕಾಂಗ್ರೆಸ್ನು ಯಾವುದೂ ಹಚ್ಚಿಲ್ಲ. ನೀವು ಮಾಡಿರ್ಬೋದು, ನಿಮ್ಮ ತಮ್ಮನಿಗೆ ಜಡ್ಪಿ ಕೊಟ್ಟಿರ್ಬೋದು, ನಿಮ್ಮ ಮನೆ ಅಮ್ಮವ್ರಿಗೆ ಕೊಟ್ಟಿರ್ಬೋದು, ಅಪ್ಪವ್ರಿಗೆ ನೀವು ಎಲ್ಲರೂ ಮಾಡಿರ್ಬೇಕು. ನನ್ನ ಮನೆ ತಂದ್ರೆ ನಾವು ಒಬ್ಬನೇ ರಾಜಕೀಯ. ಯಾರೂ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಜ್ಞಾವಂತ ಮತದಾರರಿದ್ದಾರೆ. ಅದು ಮತ್ತು ನಿನ್ನ ಆಫೀಸೇ ಗೊತ್ತಿಲ್ಲ. ನೀವು 20 ವರ್ಷನಾಗ ಆಫೀಸೇ ತೆರೆದಿಲ್ಲ. ಅಲ್ಲಿ ಶಾಸಕರ ಕಚೇರಿ ಅದು.
ನಾ ಬಂದ್ಮ್ಯಾಗ ಅದಕ್ಕೆಲ್ಲ ಸ್ವಚ್ಛ ಮಾಡಿ ಕಸ ಹೊಡಿಸಿ ಸುಣ್ಣ ಬಣ್ಣ ಹಚ್ಚಿ ಅದಕ್ಕೆ ಹೊಸದು ಮಾಡಿ ಓಪನ್ ಮಾಡಿ ಬೆಳಗ್ಗೆ 6ಕ್ಕೆ ವಾಕಿಂಗಿಂದ ಜನರು ಭೇಟಿಯಾಗಿ ಸಾಯಂಕಾಲದವರೆಗೂ ಭೇಟಿ ಆಗ್ತೀನಿ. ದಿನನಿತ್ಯ ಬಂದು ನೋಡಲಿ, ಮನೆ ಮುಂದೆ ನಿಂತು ನೋಡಲಿ, ನಾನು ಭೇಟಿ ಆಗ್ತೀನಿ, ಅಲ್ಲಿ ಮನ್ಕೋತೀನಿ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗ್ತೀನಿ. ಹಣ ಎಷ್ಟು ತಂದಿದ್ದಾರೆ ಅಂತ ಬರ್ಕೋ ಅಂಕಿ ಅಂಶ. 25 ಕೋಟಿ ಮುಖ್ಯಮಂತ್ರಿ ಮಂದಿ ಕೊಟ್ಟಿದ್ದಾರೆ. 10 ಕೋಟಿ ನಮ್ಮ HKRDBಯಿಂದ ಬಂದಿದೆ. 40 ಕೋಟಿ ಡ್ರೈನೇಜ್ ಸಲುವಾಗಿ ಹಣ ಬಂದಿದೆ. 5 ಕೋಟಿ ವಾಟರ್ ಕೆರೆ ಅಭಿವೃದ್ಧಿಗಾಗಿ ಹಣ ತಂದಿದ್ದೀನಿ. ಮುಖ್ಯಮಂತ್ರಿಗಳ ವಿವೇಚನೆಯಿಂದ 5 ಕೋಟಿ ತಂದಿದ್ದೀನಿ. ಮತ್ತು 5 ಕೋಟಿ ನಮ್ಮ ಮುಸ್ಲಿಂ ಮೈನಾರಿಟಿ ಇದರಿಂದ ಜಮೀರ್ ಅಹಮದ್ ಅವರು ಮೈನಾರಿಟಿ ಅಭಿವೃದ್ಧಿಗೆ 5 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ಮೇಲ್ಪಟ್ಟು ಹಣ ತಂದು ಅದಕ್ಕೇನಪ್ಪ ಅಂದರೆ ಎಸ್ಟಿಮೇಟ್ ಆಗಬೇಕು, ಕೆಲಸ ಪ್ರಾರಂಭ ಆಗಬೇಕು. ನಮ್ಮ ಮೊದಲೇ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಪಾಪ ಇವ್ರಿಗೆ ಓದ್ಲಿಕ್ಕೆ ಗೊತ್ತದನೋ ಇಲ್ಲ ತಿಳ್ಕೊಂಡಿಲ್ಲ. ನಾನು ಪಂಚ ಗ್ಯಾರಂಟಿಗಳನ್ನು ಮಾಡಿದ್ದೇವೆ ಸುಮಾರು. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.